ಹೈಯರ್ ಡೈಮೆನ್ಷನ್ ಅಲ್ಲಿರೋ ಎಲ್ಲಾ ಬೀಯಿಂಗ್ಸ್ ಕೂಡ ಹ್ಮ್ ರಿಸರ್ಚ್ ಮಾಡೋದಕ್ಕೆ ಮತ್ತೆ ವರ್ಕ್ ಮಾಡೋದಕ್ಕೆ ಅತ್ಗೆ ಬರ್ತಾರೆ. ಕರೆಕ್ಟ್. ಅಲ್ಲಿ ಅಷ್ಟು ನಾಗರಿಕತೆ ಇದೆ, ಅಷ್ಟು ಅಡ್ವಾನ್ಸ್ ಇದೆ, ಸೈನ್ಸ್ ಕೂಡ ಎಲ್ಲ ಅಡ್ವಾನ್ಸ್ ಇದ್ರೂ 3D ಡೈಮೆನ್ಷನ್ಗೆ ಯಾಕೆ ಅಷ್ಟೊಂದು ವರ್ಕ್ ಮಾಡಕ್ ಬರ್ತಾರೆ, ಅಷ್ಟೊಂದು ಇಂಪಾರ್ಟೆನ್ಸ್ ಯಾಕೆ ಅರ್ಥಗೆ ಕೊಡ್ತಾರೆ, ಅಲ್ಲಿ ಅರ್ಥಲ್ಲಿ ಯಾಕೆ ಅಷ್ಟೊಂದು ಇದೆ ಅಂತ. ಅಲ್ಲಿ ಅಡ್ವಾನ್ಸಸ್ ಇದೆ, ಅಡ್ವಾನ್ಸ್ಮೆಂಟ್ ಇದೆ, ಸೈನ್ಸ್ ಅಲ್ಲಿ ಅಡ್ವಾನ್ಸ್ಮೆಂಟ್ ಇದೆ, ಸ್ಪಿರಿಚುವಾಲಿಟಿ ಅಂತ ಅಡ್ವಾನ್ಸ್ಮೆಂಟ್ ಇದೆ. ಬಟ್ ಅದ ರಿಸರ್ಚ್ ಮಾಡೋಕೆ ಅವ್ರ ಹತ್ರ ಈ ತರ ಶರೀರ ಇಲ್ಲ. ಅರ್ಥ ಆಯ್ತಾ? ಅವ್ರ ಹತ್ರ ಟೆಕ್ನಾಲಜಿ ಇದೆ, ನಾಲೆಡ್ಜ್ ಇದೆ, ಎನರ್ಜೀಸ್ ಇದೆ, ಅವ್ರ ಪರ್ಪಸ್ ಆಫ್ ಲೈಫ್ ಅವ್ರಿಗೆ ಗೊತ್ತು, ದೇ ಹ್ಯಾವ್ ಎವ್ರಿಥಿಂಗ್. ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕೆ ಈ ಥರ ಶರೀರ ಇಲ್ಲ. ಅವ್ರ ಹತ್ರ ಇರೋ ಶರೀರದಲ್ಲಿ ಲಿಮಿಟೇಷನ್ಸ್ ಇದೆ. ಈ ಮಾನವ ಶರೀರ ಅನ್ನೋದು ಪ್ರತಿ ಒಂದು ಡೈಮೆನ್ಷನಿಂದ ಒಬ್ಬೊಬ್ಬರು ಒಂದೊಂದು ಕಾಂಟ್ರಿಬ್ಯೂಟ್ ಮಾಡಿ ಎಷ್ಟೋ ಲಕ್ಷಾಂತರ ವರ್ಷಗಳ ಆದಮೇಲೆ ಈ ಮಾನವ ಶರೀರ ಅನ್ನೋದು ಕ್ರಿಯೇಟ್ ಆಗಿದೆ. ಅದಕ್ಕೆ ಈ ಶರೀರಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್. ಅವ್ರು ಎಷ್ಟೇ ಹೈಯರ್ ಡೈಮೆನ್ಷನ್ ಹೋಗಲಿ, ಎಷ್ಟೇ ಹೈಯರ್ ವರ್ಲ್ಡ್ಸ್ಗೆ ಹೋಗಲಿ, ನಮ್ಮ ಈ ಶರೀರ ಬಗ್ಗೆ ಅವ್ರಿಗೆ ಗೊತ್ತು ಇಂಪಾರ್ಟೆನ್ಸು. ಈ ಶರೀರ ಒಳಗೆ ಇರೋ ನಮಗೆ ಗೊತ್ತಿಲ್ಲ. ಅವರು 6th 7th ಡೈಮೆನ್ಷನಿಂದ ಬೇರೆ ಡೈಮೆನ್ಷನ್ ಹೋಗ್ಬೇಕಂದ್ರೆ ಅವ್ರಿಗೆ ಪರ್ಮಿಷನ್ ಇರಲ್ಲ. ಬಟ್ ಈ ಫಿಸಿಕಲ್ ಬಾಡಿ, ಈ ಶರೀರ ಒಳಗೆ ಇಂದ ನಾವು ಇಡೀ ಸೃಷ್ಟಿಯಲ್ಲಿ ಎಲ್ಲಿ ಬೇಕಂದ್ರೂ ಅಲ್ಲಿ ಹೋಗ್ಬೋದು. ಯಾಕೆಂದರೆ ಈ ಫಿಸಿಕಲ್ ಬಾಡಿಗೆ ಅಷ್ಟೊಂದು ಪರ್ಮಿಷನ್ಸ್ ಇದೆ. ಸೊ ದಿಸ್ ಫಿಸಿಕಲ್ ಬಾಡಿ ಇಸ್ ದ ಹೈಯೆಸ್ಟ್ ಇಂಪಾರ್ಟೆಂಟ್.